ನೀವು ನಾಳೆ ಲಿಸ್ಟ್ ಅನೌನ್ಸ್ ಆಗುತ್ತನ್ನ ಸುಮ್ಮನೆ ಇರಪ್ಪ ಅಂತ. ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರು, ಏನ್ರಿ ಏನು ಮಾಡೋದು, ಏನು ಮಾಡ್ತೀವಿ ಸುಮ್ಮನೆ ಇರಪ್ಪ ಅಂತ. ನಾನು ಕೊನೆಗೆ ಮೊದಲಿನ ಪೇಪರ್ ಬಂದ ಮೇಲೆ ಪೇಪರ್ನಲ್ಲಿ ಅವರ ಹೆಸರನ್ನು ಇದ್ದದ್ದು ನೋಡಿ ಎಲ್ಲರೂ ಫೋನ್ ಮಾಡಿದ್ರು, ಇಲ್ರಿ ಬಂದದ ಹೆಸರು ನಮ್ಮ ಸಾಹೇಬರು ಸನ್ಮಾನ ಮಾಡಿಸ್ಕೊಂತಾರ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಮತ್ತು ವೈದ್ಯಕೀಯ ಸಚಿವರು ಹಾಕಾರ, ನಮ್ಗೆ ಭಾಳ ಹೆಮ್ಮೆ ಇದೆ ಅಂತ. ಅಂದರೆ ಒಬ್ಬರು ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ನಾನೇ ಎಷ್ಟು ಆದೆ ಅನ್ನುವಂಥ ಹುಮ್ಮಸ್ಸು ಅವರೆಲ್ಲ ಅಭಿಮಾನಿಗಳ ಬಳಗದಲ್ಲಿ ಇದೆ ಅನ್ನುವಂಥ ಮಾತು. ಶರಣಪ್ರಕಾಶ್ ಪಾಟೀಲರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅನ್ನುವಂಥ ಮಾತಿನಿಂದಲ್ಲ, ಇಡೀ ಸೇಡಂ ಮತಕ್ಷೇತ್ರದ ನಿಮ್ಮ ಪರವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ, ನಿಮ್ಮ ಪ್ರೀತಿ ವಿಶ್ವಾಸ ಅವರನ್ನು ದೊಡ್ಡದು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ರುದ್ರಪ್ಪ ಗೌಡರು ನಾನು ನೋಡಿಲ್ಲ, ಆದರೆ ಮಲ್ಕಮ್ ತಾಯಿ ಅವರನ್ನ ನೋಡಿದ್ದೇನೆ. ಭಾಳ ಸಜ್ಜನರು, ಭಾಳ ಸಾತ್ವಿಕರು, ಎಲ್ಲ ಇಡೀ ಕುಟುಂಬವನ್ನ ಭಾಳ ಒಂದು ರೀತಿಯಿಂದ ಅತ್ಯಂತ ಉತ್ತುಂಗದಲ್ಲಿ ಇಡೀ ಕುಟುಂಬವನ್ನು ಬೆಳೆಸಿದಂಥವರು. ಅವರ ಮಗನಾಗಿರುವಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಅಷ್ಟೇ ಸಾತ್ವಿಕವಾಗಿದ್ದುಕೊಂಡು ಅತ್ಯಂತ ದೊಡ್ಡ ದೊಡ್ಡ ಕೆಲಸವನ್ನ ಇಡೀ ರಾಜ್ಯದಾದ್ಯಂತ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತಾರೆ. ನಿಮಗೆ ಇವತ್ತೇನು ಡೌಟ್ ಬಂದೈತಿ ಮುಂದೆ ಎಂದು ಡೌಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮುಂದಿನ ದಿನಮಾನದಲ್ಲಿ KPCC ಅಧ್ಯಕ್ಷರು ಹಾಗೇ ಬರ್ತಾರೆ, ಸೇಡಂಗೆ ಬರ್ತಾರೆ, ಮತ್ತೆ ವೇದಿಕೆಯನ್ನು ಮಾಡೋಣ, ಮತ್ತೆ ಅಭಿನಂದನಾ ಸಮಾರಂಭ ಮಾಡೋಣ. ಮತ್ತೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಒಳ್ಳೆಯ ಅವಕಾಶಗಳು, ಬಹಳ ಒಳ್ಳೊಳ್ಳೆ ಅವಕಾಶಗಳು ಕೂಡಿ ಬರ್ತಾವೆ. ಯಾಕಂದರೆ ಸಿದ್ದರಾಮಯ್ಯ ಸರ್ನ ಭೇಟಿಯಾಗಲಿಕ್ಕೆ ನಾನು ಮತ್ತು ಅವರು ನಮ್ಮ ಎಲ್ಲ ಬಳಗ ಕೂಡಿ ಹೋಗಿದ್ವಿ. ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಿದ್ರು. ಲಾಸ್ಟಿಗೆ ನಾನು ಮಾತಾಡಿದೆ, ಅವಾಗ ನಾಯಕ ಶುರು ಮಾಡಿದ್ರು. ಅವರು ಕೇಳಿದ್ರು, ಇಲ್ರಿ ನೀವು ಸೇಡಂ ಮಂತ್ರಿ ಎಲ್ಲ ಹೇಳ್ತಿರಲ್ಲ, ಇಲ್ಲ ನಮ್ದೇನಿಲ್ಲ, ಏನು ಗೊತ್ತೈತೆ ಅದನ್ನು ಹೇಳಿದೆ ಅಂತ. ಅಂದರೆ ಎಲ್ಲರ ಜೊತೆಗೂ ಕೂಡ ಆತ್ಮೀಯವಾದಂಥ ಸಂಬಂಧ ARCC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹಿಡ್ಕೊಂಡು ಅತ್ಯಂತ ಸಣ್ಣ ವ್ಯಕ್ತಿ ಕೂಡ ಅತ್ಯಂತ ಆತ್ಮೀಯವಾದಂಥ ಸಂಬಂಧವನ್ನು ಇಟ್ಟುಕೊಂಡವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅನ್ನುವಂಥವ್ರು. ಯಾರ ಜೊತೆಗೂ ಕೂಡ ಪ್ರೀತಿಗೆ ಕಮ್ಮಿಲ್ಲ. ಅವರಿಂದ ಆಗಲ್ಲಪ್ಪ ಅಂತಂದ್ರೆ ನಮ್ಮ ಸಹೋದರ ಬಸವರಾಜ್ ಗೌಡ ಅವ್ರು ಕರ್ಕೊಂಡು ಹೋಗ್ರಿ. ನಾನು ಸ್ವಲ್ಪ ಬಿಜಿ ಇದ್ದೀನಿ. ಯಾಕಂದ್ರೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ MBBS ಕಾಲೇಜನ್ನ ಪ್ರಾರಂಭ ಮಾಡುವಂಥ ಏನು ಅವರ ಓಡಾಟ ಇದೆ ಅದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಇವತ್ತು ಇಲ್ಲಿದ್ರೆ ನಾಳೆ ರಾಯಚೂರಲ್ಲಿ ಇರ್ತಾರೆ, ನಾಡ್ದು ಯಾದಗಿರಿಯಲ್ಲಿ ಇರ್ತಾರೆ, ಮತ್ತೆ ರೇಷನ್ಗೆ ಹೋಗ್ತಾರೆ, ಮತ್ತೆ ಬೇರೆ ಸಣ್ಣ ಸಣ್ಣ ಹಳ್ಳಿಗಳಿಗೆ ಬರ್ತಾರೆ. ಗೆದ್ಮೇಲೆ ಹಳ್ಳಿ ಬರಂಗಿಲ್ಲ ಅಂತ ಒಂದು ಫೋನ್ ಎತ್ತಂಗಿಲ್ಲ ಅಂತ ಒಂದು. ಆದರೆ ಆನಂದನ ಫೋನ್ ಎತ್ತಾನ, ಬಸವರಾಜ್ ಗೌಡರು ಫೋನ್ ಎತ್ತಾರ, ಅವರು ಫೋನ್ ಎತ್ತಾರ. ಹೋಗ್ಲಿ ಅಟ್ಲೀಸ್ಟ್ ಮೆಸೇಜ್ ಮಾಡಿದ್ರಂದ್ರೂ ಕೂಡ ಅದಕ್ಕೆ ಆಗಿಂದಾಗಲೇ ಒಳ್ಳೆ ರಿಪ್ಲೈ ಬರ್ತದೆ. ಅದೆಲ್ಲವನ್ನು ಕೂಡ ಕಂಡಿದ್ದೀರಿ ತಾವಲ್ಲ ಅಂತ ಒಬ್ಬ ಒಳ್ಳೆ ಸಜ್ಜನಿಕೆ ರಾಜಕಾರಣಿ. ಅವರು ಇನ್ನಷ್ಟು ಉತ್ತುಂಗಕ್ಕೆ ಬೆಳೀಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಮತ್ತು ಮುಖ್ಯವಾಗಿ ಅವರ ಪಡೆ ಏನಿದೆ, ಅವರ ಕುಟುಂಬ ಇರ್ಬೋದು, ನೀವು ಅಭಿಮಾನಿಗಳ ಬಳಗದವರು ಇರ್ಬೋದು, ಅವರನ್ನು ಇನ್ನಷ್ಟು ಬೆಳೆಯುವುದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ನಿರಂತರವಾಗಿ ಮಾಡಬೇಕು. ನಾನು ಭಾಳ ಸಲ ಮಾತನ್ನು ಹೇಳಿದ್ದೀನಿ. ನಮ್ಮವ್ರದೇ ಅಂತ ಒಂದು ಕಾಲೇಜ್ ಸಿಕ್ಕಿದೆ, MBBS ಕಾಲೇಜ್ ಅಲ್ಲ, BAMS ಕಾಲೇಜ್. BAMS ಕಾಲೇಜ್ ಹಾವೇರಿಯಲ್ಲಿ ಅವ್ರ ಮೊದಲಿಗಿಂದ ಇತ್ತು. ಕೇವಲ 30 ಸೀಟ್ ಇತ್ತು, 30 ಸೀಟ್ ಇತ್ತು. 60 ಸೀಟ್ ಆಗಬೇಕು ಅಂತ ನಮ್ಮ ಸ್ವಾಮೀಜಿಯವರು ಹೇಳಿದರು. ನಾನು ಫೋನ್ ಮಾಡಿದೆ, ಭಾಳ ಶೆಡ್ಯೂಲ್ ಟೈಟ್ ಇದ್ರು. ಲಾಸ್ಟ್ ಟೈಮ್ ಮಿನಿಸ್ಟರ್ ಇದ್ದಾಗ ಸಿದ್ದರಾಮಯ್ಯ ಪ್ರಥಮ ಬಾರಿಗೆ ಅವರ ಚೀಫ್ ಮಿನಿಸ್ಟರ್ ಆಗ, ಇಲ್ಲ ನಾನು ಆಮೇಲೆ ಮಾತಾಡ್ತಿದ್ದೆ ಸ್ವಾಮೀಜಿ ಅಂತ ಇಟ್ಟುಕೊಳ್ಳಿ. ನಾನು ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಮಾತಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಹೊರಗೆ ಅದರ ಅಂತ ಹೇಳಿ ವಿಧಾನಸೌಧದಾಗ ನಿಮ್ಮನ್ನು ಕರೆದ್ರು ಕರಿಬೋದು, ಕರೆದಂತ ಹೋರಿ ಅಂತ. ಅದಕ್ಕೆ ಆಯಿತು ಅಂತಾರೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಒಂದು 5 ಪೈಸೆನೂ 5 ನಯ ಪೈಸೆನೂ ಕೂಡ ಇರದೇ ಇರುವಂಥ ಸಂಸ್ಥೆಗಳು ಕೂಡ MBBS ಮಾಡ್ತೀವಿ, ನಮ್ಮ ಹತ್ರ ಜಮೀನು ಐತೆ ಅಂತ ಮುಂದೆ ಬಂದ್ರೆ ಯಾರ ಹತ್ರನೂ ಏನೇನೂ ನಿರೀಕ್ಷೆ ಮಾಡದೆ ಆಗಿಂದಾಗಲೇ ಸೆಕ್ಷನ್ ಮಾಡಿಕೊಡ್ತಾರ. ಲೀಗಲ್ ಇರಬೇಕು, ಇತ್ತು ಅಂದರೆ ಸೆಕ್ಷನ್ ಮಾಡಿಕೊಡ್ತಾರ. ಆದರೆ ಅವ್ರದ್ದು BAMS ಆಗಿ ಎಷ್ಟೋ ವರ್ಷಗಳಾಗಿದ್ದು ಬರೀ 30 ಸೀಟ್ ಇದ್ದು. 60 ಸೀಟ್ ಬೇಕಂದ್ರೆ ಯಾರು ಬೇರೆದರಾಗಿದ್ರು ಏನಿತ್ತು ಏನಿಲ್ಲ ಗೊತ್ತಿಲ್ಲ ನನಗೆ.
ಏನು ಕೇಳ್ತಿದ್ರು, ಏನು ಬಿಡ್ತಿದ್ರು, ಏನು ನಿಮಿಷ ಇರ್ತಿತ್ತು ಗೊತ್ತಿಲ್ಲ. 15 ನಿಮಿಷದಲ್ಲಿ 60 ಸೀಟಿನ ಕಾಲೇಜನ್ನು ಮಂಜೂರು ಮಾಡಿಕೊಟ್ಟವರು ಶಿವಪ್ರಕಾಶ್ ಪಾಟೀಲ್. ಇವತ್ತಿಗೂ ನಾವು ನೆನಿಬೇಕು. ಯಾಕಂದ್ರೆ ಕೋಟ್ಯಾನಿಟ್ಟ ರೊಕ್ಕ ಬೇಕಾಗ್ತದೆ. ಕಾಲೇಜ್ ಮಾಡ್ಬೇಕಂದ್ರೆ, ಸಣ್ಣದೊಂದು ಪ್ರೈಮರಿ ಸ್ಕೂಲ್ ಮಾಡ್ಬೇಕಂದ್ರೆ ಕೋಟ್ಯಾನಿಟ್ಟ ರೊಕ್ಕ ಬೇಕಾಗ್ತದೆ. ಅಂತ ಒಬ್ಬ ನಿಷ್ಠಾವಂತ ಮಂತ್ರಿಗಳು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ ನಿಷ್ಠೆಯಿಂದ ಒಳ್ಳೆಯ ರೀತಿಯಿಂದ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಹಾಗಾಗಿ ಯಾವತ್ತೂ ನೀವು ಅಭಿಮಾನಿ ಬಳಗದವರು ಎಂದಿಗೂ ನಿರಾಶರಾಗಬೇಡಿ. ಅವ್ರು ಮಾಡುವಂತ ಕಾರ್ಯ ಅವರನ್ನ ರಕ್ಷಣೆ ಮಾಡೇ ಇರ್ತೈತಿ. ಹಾಗಾಗಿ ಇವತ್ತು ಮತ್ತೆ 3ನೇ ಬಾರಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಬಂದಿದ್ದಾರೆ. ಅವರ ಆಗಮನ ಬಹಳ ನಿರೀಕ್ಷೆಯಿತ್ತು. ಬಹಳ ಮಂದಿ ಮುಂಜಾನೆ ಕಾಯಕತ್ತಾರೆ, ನಿನ್ನೆದನ್ನು ಕಾಯಕತ್ತಾರೆ. ಬಹಳ ಮಂದಿ ಯಾವ ಬರ್ತಾರಪ್ಪ. ಈಗ ಬಂದಿದ್ದಾರೆ. ನಿಮ್ಮೆಲ್ಲರ ಆತಿಥ್ಯವನ್ನ ತೆಗೆದುಕೊಂಡು ಹೋಗ್ತಾರೆ. ನಾನು ಮೊನ್ನೆ ಒಂದು ಕೆಲಸವನ್ನು ಹೇಳಿದ್ದೆ ಬಸವರಾಜ ಗೌಡರಿಗೆ. ಅವ್ರಿಗೆ ಕರೆದುಕೊಳ್ಳೋ ಒಂದು ಕೆಲಸ ಹೇಳಿದ್ವಿ. ಮಹೇಶ್ ಪಾಟೀಲ್ ತರನಾಡಿ ಅವರಿದ್ರು, ಅವರು ಬಂದಿದ್ರು. ಈಗ ಒಂದು ಹಣದಿ ಬೇಕಾಗೈತಿ, ಮಾಡಬೇಕು. ಆಯ್ತು ರೀ ಮಾಡ್ತೀನಿ ಅಂತಂದು ಹಣದಿ ಮಾಡ್ಯಾರ. ನಿನ್ನೆ ಹಣದಿ ಮೇಲೆ ಓಡಾಡಿ ಬಂದ್ವಿ ನಾವು ಗಾಡಿ ತೊಗೊಂಡು. ಭಾಳ ಫಸ್ಟ್ ಕ್ಲಾಸ್ ಹಣದಿ ಆಗ್ಯದ. ಎಲ್ಲರೂ ಇಲ್ರಿ ಅಪ್ಪ ಮಾಡಲ್ಲ ಅಂತಿದ್ರು. ನೀವು ಕೇಳಿರನಪ್ಪ ನಾನು ಸುತ್ತಮುತ್ತ ಎಲ್ಲರಿಗೆ ನೀವು ಕೇಳಿರೇನು ಅವ್ರು ಹಣದಿ ಮಾಡಲ್ಲ ಅಂತ ನಾನು ಹೇಳಕತ್ತೀನಿ. ನೀವು ಕೇಳಿರೇನಪ್ಪ? ಇಲ್ರಿ ಕೇಳಿಲ್ಲ. ಮತ್ತೆ ಕೇಳೋದು ನೀವು ಯಾಕತ್ತೀರಿ? ಕೇಳಿದ್ರಿ, ಕೊಟ್ಟರು 50 ಲಕ್ಷ ರೂಪಾಯಿದ ಹಣದಿ. ಅದು ಕೇವಲ ಒಂದು ಸಂಸ್ಥೆಗಾಗಿ ಅಲ್ಲ, ಸುತ್ತಮುತ್ತಲಿರುವಂಥ ರೈತರ ಹೊಲಗಳಿಗಾಗಿರುವಂಥ ಒಂದು ರಸ್ತೆ ಅದು. ಅದೇ ರೀತಿ 2013ರಲ್ಲಿ ಅವ್ರ ಮನೆಯಲ್ಲಿ ಉಳಿದಿದ್ದೆ ನಾನು. ರಾತ್ರಿ ಕುತ್ಕೊಂಡು ಎಲ್ಲ ತಾಲೂಕು ಸುತ್ತಿ ಬಂದಿರಿ, ಸಿಡ ಮತಕ್ಷೇತ್ರ ಸುತ್ತಿ ಬಂದಿರಿ, ಒಂದು ಮ್ಯಾಪ್ ಕೊಡ್ರಿ ಅಂತಂದ್ರು. ಏನು ಮಾಡ್ತೀರಿ ಮ್ಯಾಪ್ ತೊಗೊಂಡು? ಎಲ್ಲ ಎಲ್ಲೆಲ್ಲಿ ಹೋಗಿರಿ, ಹೆಂಗೆ ಹೋಗಿರಿ, ಒಂದು ಮ್ಯಾಪ್ ಕೊಡ್ರಿ ಅಂತ. ಯಾವ್ಯಾವ ಹಣದಿ ಹೋಗಿ ಬಂದಿರಿ ಎಲ್ಲ ಹಣದಿಗಳನ್ನ ಪೂರ್ಣ ಪ್ರಮಾಣದ ಡಾಂಬರೀಕರಣವನ್ನು ಅವತ್ತಿನ ದಿನಮಾನದಲ್ಲಿ ಅವ್ರು ನಾನೇನು ಮಾಡಿಕೊಟ್ಟಿಲ್ಲ ಅಥವಾ ನಾನು ಮಾಡಿಕೊಡ್ರಿ ಅಂತ ಹೊರತಾ ಬಿದ್ದಿಲ್ಲ. ಅವರಾಗಿ ಕೇಳಿ ಅವರಾಗಿ ಮಾಡಿಸಿಕೊಟ್ಟವರು ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ರು. ಇದನ್ನ ಎಲ್ಲವನ್ನು ಹೇಳುವಂಥ ಉದ್ದೇಶ ಇಷ್ಟೇ. ಅವರು ಮುಂದಿನ ದಿನದಲ್ಲಿ KPCC ಅಧ್ಯಕ್ಷರಾಗ್ತಾರೆ, ರಾಜ್ಯದ ನೇತಾರರಾಗ್ತಾರೆ, ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಿಡ ಮತಕ್ಷೇತ್ರದ ಎಲ್ಲ ಪೂಜ್ಯರು, ನಮ್ದು ಅಭಿವೃದ್ಧಿ ಅಲ್ಲ, ಎಲ್ಲ ಪೂಜ್ಯರ ಆಶೀರ್ವಾದ ಇದೆ, ಎಲ್ಲ ದೇವರ ಆಶೀರ್ವಾದ ಇದೆ. ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಕ್ಷಮ.